ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಿವತ್ತು ಮೈಸೂರು ಚಾಮುಂಡೇಶ್ವರಿ ತಾಯಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ನಾನಿದು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಸೊ ಮೊದಲನೇ ಸಲ ಬಂದಾಗ ನಾನು ನಮ್ಮವ್ರ ಜೊತೆ ಬಂದಿದ್ದೆ. ಅವತ್ತು ನಾನು ದರ್ಶನ ಮಾಡಲಿಕ್ಕಾಗಲಿಲ್ಲ. ಏಕೆ ಅಂದರೆ ನಾವು ಬಂದಿದ್ದೇ ಲೇಟ್ ಆಗಿತ್ತು. ಸ್ಯಾಟರ್ಡೇ ಏನೋ ಬಂದಿದ್ದು ನಾವು. ಮಧ್ಯಾಹ್ನ ಬಂದಿರೋದ್ರಿಂದ ತುಂಬ ಜನ ರಶ್ ಇದ್ದರು. ಸೊ ಅವತ್ತು ನಾನು ದರ್ಶನ ಮಾಡೋಕ್ಕಾಗಲಿಲ್ಲ. ಹೊರ್ಗಡೆನೇ ನಾವು ದರ್ಶನ ಮಾಡಿಕೊಂಡು ಹೋದ್ವಿ. ನಾನು ನನ್ನ ಲೈಫಲ್ಲಿ ಮೊದಲನೇ ಸಲ ನನ್ನ ಅವ್ರ ಜೊತೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದು. ನಾನು ಯಾವತ್ತೂ ಕೂಡ ಬಂದಿರಲಿಲ್ಲ, ನೋಡಿರಲಿಲ್ಲ. ಮೈಸೂರಿಗೆ ಎಷ್ಟೋ ಸಲ ಬಂದಿದ್ರೂ ಹೋಗಬೇಕು ಅಂತ ಅಂದ್ಕೊಂಡ್ರೂ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಅದು ಏನಂತ ಗೊತ್ತಿಲ್ಲ. ಅದು ಯಾರ ಜೊತೆ ಬರಬೇಕು ಅಂತ ದೇವರು ಕರ್ಸ್ಕೊಂಡಿರ್ತಾರೋ ಅವ್ರ ಜೊತೆನೇ ಬರಬೇಕು ಅಂತ ಬರೆದಿರುತ್ತೆ. ಸೊ ಅವರಿವಾಗ ನನ್ನ ಜೊತೆಗಿಲ್ಲ. ಸೊ ಅದೊಂದು ತುಂಬ ಬೇಜಾರಾಗುತ್ತೆ. ಇವಾಗ ನಾವು ಸಪ್ರೇಟ್ ಇದ್ದೀವಿ, ಮಾತಾಡ್ತಾ ಇಲ್ಲ. ಆವತ್ತು ನಾನು ಬಂದಾಗ ತುಂಬ ಖುಷಿಯಾಗಿತ್ತು. ಸೊ ನನ್ನ ಲೈಫಲ್ಲಿ ಇಷ್ಟೊಂದು ಖುಷಿಯಾಗಿದ್ದೀನಿ ಅಂತ ನಾನು ಅಂದ್ಕೊಂಡಿಲ್ಲ. ತುಂಬ ಅಂದರೆ ತುಂಬ ಸಂತೋಷವಾಗಿದ್ದೆ. ಸೊ ಯಾವುದೂ ಅಷ್ಟೇ ನಮ್ಮ ಹತ್ರ ಇರಬೇಕು ಅಂತ ನಾವು ಆಸೆ ಪಡೋದು ಸಹಜ. ಯಾವುದೂ ಬಲವಂತದಿಂದ ಯಾವುದೂ ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಅವ್ರ ಜೊತೆ ಫಸ್ಟ್ ಟೈಮು ನಾನು ತಾಯಿ ನೋಡಿದಾಗ ಅದು ಒಂದು ಗುಡ್ ಮೆಮೊರಿ. ಅದು ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಎಲ್ಲಿದ್ರೂ ತುಂಬ ಚೆನ್ನಾಗಿರಲಿ. ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯಸ್ಸು, ಆರೋಗ್ಯ, ನೆಮ್ಮದಿ, ಐಶ್ವರ್ಯ ಕೊಟ್ಟು ಕಾಪಾಡಲಿ. ಯಾವಾಗಲೂ ಅವ್ರ ಸಂತೋಷನೇ ಬಯಸ್ತೀನಿ, ದುಃಖ ಅಂತೂ ಅಲ್ಲ. ಅವ್ರ ಜೊತೆ ಇರೋಷ್ಟು ದಿನ ನಾನು ತುಂಬ ಖುಷಿಯಾಗಿದ್ದೆ. ಅವರು ನಮ್ಮ ಜೊತೆ ಇರ್ತಾರೋ ಇಲ್ಲ ಗೊತ್ತಿಲ್ಲ, ನನ್ನ ಮನಸ್ಸಲ್ಲಿ ಯಾವಾಗಲೂ ಇರ್ತಾರೆ. ಸೊ ಅವ್ರನ್ನ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅವ್ರನ್ನ ನೆನಪು ಮಾಡಿಕೊಂಡ್ರೆ ತುಂಬ ನೋವಾಗುತ್ತೆ. ನಮ್ಮ ಹಣೆ ಬರನೇ ಇಷ್ಟು ಅಂತ ಅಂದ್ಕೊಂಡು ನಾವು ಬದುಕಬೇಕು ಅಷ್ಟೇ, ಏನು ಮಾಡಲಿಕ್ಕಾಗಲ್ಲ. ಸೊ ಬನ್ನಿ, ನಾನು ಅಣ್ಣ ಬೆಳಿಗ್ಗೆನೇ ಬೆಂಗಳೂರು ಬಸ್ ಹತ್ತಿದ್ದು. 5 ಗಂಟೆಗೇನೋ ಬಸ್ ಹತ್ತಿದ್ದು. ನಾವು ಮೈಸೂರಿಗೆ ಬರೋಷ್ಟರಲ್ಲಿ 7 ಗಂಟೆ ಆಯಿತು. ದೇವಸ್ಥಾನ ಬರೋಷ್ಟರಲ್ಲಿ 7:15 ಆಗೋಗಿತ್ತು. ಸೊ ತುಂಬ ಜನ ಲೈನಲ್ಲಿ ನಿಂತ್ಕೊಂಡಿದ್ರು. ಅಲ್ಲಿ ನಿಂತ್ಕೊಂಡಿದ್ರು ಇನ್ನೂ 2 ಅವರ್ ಆದ್ರೂ ನಮಗೆ ದರ್ಶನ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ನಾವು ಸ್ಪೆಷಲ್ ಎಂಟ್ರಿ ತೊಗೊಂಡ್ವಿ. ಸ್ಪೆಷಲ್ ಎಂಟ್ರಿ ತೊಗೊಂಡಿದ್ದಕ್ಕೆ ಒಂದು 35 ಮಿನಿಟ್ಸು 40 ಮಿನಿಟ್ಸಲ್ಲೆಲ್ಲ ದರ್ಶನ ಎಲ್ಲ ಆಯಿತು. ಚಾಮುಂಡೇಶ್ವರಿ ತಾಯಿಗೆ ಕಮಲ ಹೂವು ಅಂದರೆ ತುಂಬ ಇಷ್ಟ. ಸೊ ಹೊರ್ಗಡೆ ಬಂದಿವಿ. ಹೊರ್ಗಡೆಯಿಂದ ಎಂಟ್ರೆನ್ಸ್ ಈ ಥರ ಕಾಣಿಸಿದೆ. ಸೊ ಇಲ್ಲಿ ಆಪೋಸಿಟು ಒಂದು ಕಲ್ಲು ಥರ ಹಾಕಿದ್ದಾರೆ. ಅಲ್ಲೇ ಎಲ್ಲ ನಾವು ಗಂಧದ ಕಡ್ಡಿ, ಕರ್ಪೂರ ಎಲ್ಲ ಹಚ್ಬಿಟ್ಟು ಪೂಜೆ ಮಾಡಬೇಕು. ಒಳಗಡೆ ಮಾತ್ರ ಅಲ್ಲಿ ಏನು ಇಸ್ಕೊಳ್ಳೋದಿಲ್ಲ, ಅಲ್ಲೇ ಕಾಯಿ ಹೊಡೆದ್ಬಿಟ್ಟು ಕೊಟ್ಟಿರ್ತಾರೆ ಅಷ್ಟೇ. ಸೊ ನಾವು ಇಲ್ಲಿ ಗಂಧದ ಕಡ್ಡಿ ಎಲ್ಲ ಹಚ್ಬಿಟ್ಟು ತಾಯಿ ಮುಂದೆ ಇಲ್ಲಿ ದರ್ಶನ ಪೂಜೆ ಮಾಡಿದ್ರೆ ಸಾಕು. ಸೊ ನಾನು ಅವತ್ತು ಫಸ್ಟ್ ಟೈಮ್ ಬಂದಾಗೂ ನಾನು ಅವರೂ ಇದೇ ಪ್ಲೇಸಲ್ಲೇ ನಿಂತ್ಕೊಂಡು ತಾಯಿ ದರ್ಶನ ಪಡೆದೀವಿ. ಸೊ ತುಂಬ ಖುಷಿ ಆಯಿತು ನನಗೆ ಈ ಸಲ ಬಂದಿದ್ದು. ಅವತ್ತು ಇದಕ್ಕಿಂತ ತುಂಬ ಖುಷಿ ಆಯಿತು. ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ರಿಗೂ ಆಯಸ್ಸು, ಆರೋಗ್ಯ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಎಲ್ಲರೂ ಚೆನ್ನಾಗಿರಬೇಕು, ಒಳ್ಳೇದನ್ನೇ ಬಯಸಬೇಕು. ಎಲ್ರಿಗೂ ಯಾರಿಗೂ ಮೋಸ, ದ್ರೋಹ, ಅನ್ಯಾಯ ಯಾರಿಗೂ ಮಾಡಬಾರ್ದು. ಇರೋಷ್ಟು ದಿನ ಎಲ್ಲರೂ ಖುಷಿಯಾಗಿರಿ, ಆರಾಮಾಗಿರಿ, ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ನಂಬಿದವರನ್ನು ಮೋಸ ಮಾಡಬೇಡಿ. ಪೂಜೆನೂ ಆಯಿತು, ದರ್ಶನನೂ ಆಯಿತು. ತಾಯಿ ನೋಡಿ ತುಂಬ ಖುಷಿನೂ ಆಯಿತು. ಸೊ ಇವಾಗ ನಾವು ಬೆಂಗಳೂರಿಗೆ ಹೋಗಬೇಕು. ಪೂಜೆ ಎಲ್ಲ ಆಯಿತು. ನಾವು ಆಲ್ಮೋಸ್ಟ್ ಪೂಜೆ ಆಗೋಷ್ಟರಲ್ಲಿ 10 ಗಂಟೆನಾಗಿತ್ತು. ಸೊ ನಮಗೆ ಇದೇ ಫಸ್ಟ್ ಟೈಮು ನಮಗೆ ಪ್ರಸಾದ ಕೂಡ ಸಿಕ್ತು. ನಮ್ಮ ತಂಗಿಯವರೆಲ್ಲ ಬಂದಾಗ ಪ್ರಸಾದ ನಮಗೆ ಗೊತ್ತೇ ಇಲ್ಲ ಅಂದರು. ಎಷ್ಟು ಅದೃಷ್ಟ ಅಂದರೆ ಇದೆ ನೋಡಿ. ಯಾವುದೂ ಹೇಳಿ ಕೇಳಿ ಬರಲ್ಲ. ಫಸ್ಟ್ ದಿನವೇ ನಮಗೆ ತಾಯಿ ಪ್ರಸಾದ ಕೂಡ ಸಿಕ್ತು. ತುಂಬ ಖುಷಿ ಆಯಿತು. ಪ್ರಸಾದ ಯಾರು ಇನ್ನೂ ಚಾಮುಂಡೇಶ್ವರಿ ಬೆಟ್ಟ ನೋಡಿಲ್ಲ ಅಂದರೆ ಮೊದಲು ಹೋಗ್ಬಿಟ್ಟು ತಾಯಿ ಆಶೀರ್ವಾದ ಪಡೀರಿ. ಸೊ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ. ಸೊ ನಮ್ಮದು ದರ್ಶನ, ಪೂಜೆ ಎಲ್ಲ ಮುಗೀತು. ಸೊ ನಾವಿವಾಗ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು. ಬಸ್ ಸ್ಟ್ಯಾಂಡಲ್ಲಿ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ಒಂದು ಮಹಿಷಾಸುರದ ಸ್ಟ್ಯಾಚು ಥರ ಇದೆ. ಸೊ ಇಲ್ಲಿ ಫೋಟೋಸು, ವೀಡಿಯೋಸು ಎಲ್ಲ ತುಂಬ ತೆಗಿತಾಯಿದ್ರು. ನಮಗೂ ಫೋರ್ಸ್ ಮಾಡ್ತಾಯಿದ್ರು, ಮೇಡಮ್ ಫೋಟೋ ಒಂದು ತೊಗೊಳ್ಳಿ ಅಂತ. ನಮಗೆ ಅದು ಯಾವುದೂ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಮೊಬೈಲೆಲ್ಲ ತೊಗೊಂಡಿದ್ದೀವಲ್ವ ಆಲ್ಮೋಸ್ಟು, ಅದಕ್ಕೆ. ಸೊ ನಾನು ಬೇಡ ಅಂತ ಹೇಳಿದೆ. ಚೆನ್ನಾಗಿತ್ತು. ಇಲ್ಲೆಲ್ಲ ತುಂಬ ಜನ ಫೋಟೋಸ್ ಎಲ್ಲ ತೊಗೊತಾಯಿದ್ರು. ನೋಡಿ ಈ ಥರ ಇದೆ ಇದು. ನಾ ಫಸ್ಟ್ ಟೈಮ್ ಬಂದಾಗ ಇದು ನೋಡಿರಲಿಲ್ಲ. ಸೊ ನಾವು ಕಾರಲ್ಲಿ ಬಂದಿರೋದ್ರಿಂದ ಲಿಫ್ಟ್ ಕಡೆಯಿಂದ ಬಂದಿರೋದ್ರಿಂದ ಇದು ಯಾವುದು ನಮ್ಗೆ ಸಿಕ್ಕಿರಲಿಲ್ಲ. ಸೊ ಈ ಸಲ ನಾವು ಬಸ್ಸಲ್ಲಿ ಬಂದಿರೋದ್ರಿಂದ ಇದೆಲ್ಲ ಸಿಕ್ಕಿದೆ.
ನಾವಿವಾಗ ಮೈಸೂರು ಬಸ್ ಸ್ಟ್ಯಾಂಡಿಗೆ ಹೋಗಬೇಕು. ಮೈಸೂರು ಬಸ್ ಸ್ಟ್ಯಾಂಡಿಗೆ ಹೋಗಬೇಕು ಅಂದರೆ ನಾವು ಇವಾಗ ಸಿಟಿ ಬಸ್ಸಿಂದ ನಾವು ಆಟೋದಲ್ಲೇ ಹೋಗಬೇಕು. ಸೊ ಆಟೋದಲ್ಲೇ ಹೋಗ್ತಾ ಇದ್ವಿ. ಅಲ್ಲಿಂದ ಆಟೋದಿಂದ ನಾವು ಬೆಂಗಳೂರು ಬಸ್ಗೆ ಹೋಗಬೇಕು. ಸೊ ತಾಯಿ ದರ್ಶನ ಪಡ್ಕೊಂಡ್ಮೇಲೆ ತುಂಬಾ ಖುಷಿ ಆಯಿತು. ಯಾರೆಲ್ಲ ಇನ್ನೂ ಚಾಮುಂಡಿ ಬೆಟ್ಟ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಯಾರೆಲ್ಲ ಈ ವಿಡಿಯೋ ನೋಡಿದರೆ ಅವರಿಗೆಲ್ಲ ತುಂಬ ಧನ್ಯವಾದಗಳು. ತಾಯಿ ಒಳ್ಳೇದು ಮಾಡಲಿ, ಆರಾಮಾಗಿರಿ, ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.